I want to talk about how God uses us as a vessel of worship. ದೇವರು ಹೇಗೆ ನಮ್ಮನ್ನು ಆರಾಧನಾ ಪಾತ್ರೆಯನ್ನಾಗಿ ಉಪಯೋಗಿಸುತ್ತಾನೆ ಎಂಬುದರ ಬಗ್ಗೆ ನಾನು ಮಾತನಾಡಲು ಬಯಸುತ್ತೇನೆ. Many times we think that worshiping is just singing songs to God. ಅನೇಕ ಆವರ್ತಿ ನಾವು ನೆನೆಸುತ್ತೇವೆ ಆರಾಧನೆ ಅಂದರೆ ಹಾಡುಗಳನ್ನು ಹಾಡುವುದು, or playing music, ಅಥವಾ ಸಂಗೀತ ನುಡಿಸುವುದು ಎಂದು ನೆನೆಸುತ್ತೇವೆ. And many times we just relate worshiping with music and song. ಇನ್ನು ಅನೇಕ ಆವರ್ತಿ ಹಾಡುಗಳು ಮತ್ತು ಸಂಗೀತ ಬಾರಿಸುವುದು ಎಂಬುದಾಗಿ ನೆನೆಸುತ್ತೇವೆ. And many times we think that only when we come to church, only when we go to a prayer meeting we can worship God. ಸಭೆಗಳಲ್ಲಿ ಪ್ರಾರ್ಥನಾ ಕೂಟಗಳಲ್ಲಿ ಮಾತ್ರ ದೇವರನ್ನು ಆರಾಧಿಸಬಹುದು ಎಂಬುದಾಗಿ ಅನೇಕ ಆವರ್ತಿ ನೆನೆಸುತ್ತೇವೆ. Some worship well in their room. ಅನೇಕರು ತಮ್ಮ ಕೋಣೆಗಳಲ್ಲಿ ಉತ್ತಮವಾಗಿ ಆರಾಧಿಸುತ್ತಾರೆ. Some worship well in their prayer closet. ಇನ್ನು ಕೆಲವರು ತಮ್ಮ ಪ್ರಾರ್ಥನಾ ಕ್ಲಾಸೆಟ್ಗಳಲ್ಲಿ ಉತ್ತಮವಾಗಿ ಆರಾಧಿಸುತ್ತಾರೆ. Maybe in their car or in their bike. ತಮ್ಮ ಕಾರಿನಲ್ಲಿ ಅಥವಾ ಮೋಟಾರ್ ಬೈಕಿನಲ್ಲಿ. Or when they are taking a shower in their bathroom. ಅಥವಾ ತಮ್ಮ ಸ್ನಾನಗೃಹದಲ್ಲಿ ಶವರ್ ಮಾಡುವಾಗ. I know many of you are good bathroom singers. ನಿಮ್ಮಲ್ಲಿ ಅನೇಕರು ಸ್ನಾನಗೃಹದಲ್ಲಿ ಹಾಡುವವರು ಎಂಬುದಾಗಿ ತಿಳಿದಿದೆ ನನಗೆ. Or when they are hanging their clothes to dry. ಇನ್ನು ಅನೇಕರು ತಮ್ಮ ಬಟ್ಟೆಗಳನ್ನು ಒಣಗಲು ಹಾಕುವಾಗ. Or when they are cooking in the kitchen. ಅಥವಾ ಅಡುಗೆ ಕೋಣೆಯಲ್ಲಿ ಅಡುಗೆ ಮಾಡುವಾಗ. So many times these are a few situations where we worship God. ಇಂಥ ಕೆಲವೊಂದು ಸನ್ನಿವೇಶಗಳಲ್ಲಿಯೂ ನಾವು ಆರಾಧಿಸುತ್ತೇವೆ. These are all different ways to worship God. ಇವೆಲ್ಲ ದೇವರನ್ನು ಆರಾಧಿಸುವ ವಿವಿಧ ವಿಧಾನಗಳು. And it is not confined to one space. ಇದು ಒಂದು ಜಾಗಕ್ಕೆ ಸೀಮಿತವಾಗಿಲ್ಲ. Because the Bible says we are the temple of the Holy Spirit. ಯಾಕಂದ್ರೆ ಸತ್ಯವೇದ ಹೇಳುತ್ತದೆ ನಾವೇ ಆತನ ಆಲಯ. Jesus lives in us. ಯೇಸು ನಮ್ಮೊಳಗೆ ವಾಸಿಸುತ್ತಾನೆ. And we worship God with our entire being. ನಾವು ನಮ್ಮ ಸಂಪೂರ್ಣ ಅಸ್ತಿತ್ವದೊಂದಿಗೆ ಆತನನ್ನು ಆರಾಧಿಸುತ್ತೇವೆ. And we can worship him anywhere and we must worship him everywhere. ನಾವು ಆತನನ್ನು ಎಲ್ಲಿ ಬೇಕಾದರೂ ಎಲ್ಲಾ ಕಡೆಗಳಲ್ಲಿಯೂ ಆರಾಧಿಸಬಹುದು. David says in Psalm, I will exalt the name of the Lord at all times. His praise will continually be on my lips. ದಾವೀದನು ತನ್ನ ಕೀರ್ತನೆಯಲ್ಲಿ ನಾನು ಯೆಹೋವನನ್ನು ಎಡೆಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿರುವುದು ಅನ್ನುತ್ತಾನೆ. So his praise should continually be on our lips. ಆತನ ಸ್ತೋತ್ರವು ನಮ್ಮ ಬಾಯಲ್ಲಿ ಯಾವಾಗಲೂ ಇರಬೇಕು. Not in one place or at one time. ಒಂದು ಜಾಗದಲ್ಲಿ ಅಥವಾ ಒಂದು ಸಮಯದಲ್ಲಿ ಮಾತ್ರ ಅಲ್ಲ, but at all times. ಎಲ್ಲಾ ಸಮಯಗಳಲ್ಲಿಯೂ. When we see the life of David, he was constantly praising God. ನಾವು ದಾವೀದನ ಜೀವಿತವನ್ನು ನೋಡುವುದಾದರೆ ಅವನು ಎಡೆಬಿಡದೆ ದೇವರಿಗೆ ಸ್ತೋತ್ರ ಮಾಡುತ್ತಿದ್ದನು. During his good times, during his bad times. ತನ್ನ ಒಳ್ಳೆಯ ಸಮಯಗಳಲ್ಲಿಯೂ ಕೆಟ್ಟ ಸಮಯಗಳಲ್ಲಿಯೂ ಕೂಡ. And God lifted him up to be a ruler of a nation. ಆದ್ದರಿಂದ ದೇವರು ಅವನನ್ನು ಉನ್ನತ ಸ್ಥಾನಕ್ಕೆತ್ತಿ ದೇಶವನ್ನು ಆಳುವವನನ್ನಾಗಿ ಮಾಡಿದನು. When we praise God, that's what he will do for us. ನಾವು ದೇವರನ್ನು ಸ್ತುತಿಸುವಾಗ ದೇವರು ಇದನ್ನೇ ಮಾಡುವನು. Why should we worship him? ನಾವು ಆತನನ್ನು ಯಾಕೆ ಆರಾಧಿಸಬೇಕು? Because that is what we were created for. ಯಾಕಂದರೆ ನಾವು ಅದಕ್ಕಾಗಿಯೇ ಸೃಷ್ಟಿಸಲ್ಪಟ್ಟಿದ್ದೇವೆ. The Bible says, let everything that has breath praise the Lord. ಸತ್ಯವೇದ ಹೇಳುತ್ತದೆ ಶ್ವಾಸವಿರುವುದೆಲ್ಲವೂ ಆತನನ್ನು ಸ್ತುತಿಸಲಿ ಎಂದು. Today God is going to keep you as a vessel of worship. ಈ ದಿನ ದೇವರು ನಿಮ್ಮನ್ನು ಆರಾಧನಾ ಪಾತ್ರೆಯನ್ನಾಗಿ ಇಡಲಿದ್ದಾನೆ. Not just worshiping him on Sunday. ಭಾನುವಾರದಂದು ಮಾತ್ರ ಆತನನ್ನು ಆರಾಧಿಸುವುದಲ್ಲ. Not just worshiping him during the youth meeting. ಯವನಸರ ಕೂಟದಲ್ಲಿ ಮಾತ್ರ ಆತನನ್ನು ಆರಾಧಿಸುವುದಲ್ಲ. But worshiping him every day. ಬದಲಾಗಿ ಪ್ರತಿದಿನ ಆರಾಧಿಸುವುದು. At all times. ಎಲ್ಲಾ ಸಮಯಗಳಲ್ಲಿಯೂ. So why should we worship? ಹಾಗಾದರೆ ನಾವು ಯಾಕೆ ಆರಾಧಿಸಬೇಕು? We are created to worship the Creator. ನಾವು ಸೃಷ್ಟಿಕರ್ತನನ್ನು ಆರಾಧಿಸುವುದಕ್ಕಾಗಿಯೇ ಸೃಷ್ಟಿಸಲ್ಪಟ್ಟಿದ್ದೇವೆ. In Isaiah 43:21 we see. ಏಷಾಯ 43:21 ಹೀಗೆ ನೋಡುತ್ತೇವೆ. God says, this people have I formed for myself. ದೇವರು ತಾನೇ ಹೇಳುತ್ತಾನೆ, ನಾನು ಸೃಷ್ಟಿಸಿಕೊಂಡ ಆಪ್ತ ಜನರು ಇವರು. They shall shew forth my praise. ಅವರು ನನ್ನ ಸ್ತೋತ್ರವನ್ನು ಪ್ರಚಾರಪಡಿಸಲಿ. There was a pastor who was leading a church. ಒಮ್ಮೆ ಚರ್ಚ್ ನಡೆಸುತ್ತಿದ್ದ ಒಬ್ಬರು ಪಾಸ್ಟರ್. And every Sunday he would work hard to prepare a special message for his congregation. ಪ್ರತಿ ವಾರ ಉತ್ತಮ ಸಂದೇಶವನ್ನು ನೀಡುವುದಕ್ಕಾಗಿ ಅವರು ಪರಿಶ್ರಮ ಪಡುತ್ತಿದ್ದರು. For a couple of times he noticed there was a lady in the crowd. ಒಂದೆರಡು ಬಾರಿ ಗುಂಪಿನಲ್ಲಿ ಒಬ್ಬ ಮಹಿಳೆಯನ್ನು ಗಮನಿಸಿದರು. Who would always shout hallelujah, praise the Lord in the middle of the message.
ಆಕೆ ಸಂದೇಶದ ಮಧ್ಯದಲ್ಲಿ ಹಲ್ಲೆಲೂಯಾ ದೇವರಿಗೆ ಸ್ತೋತ್ರವಾಗಲಿ ಅನ್ನುತ್ತಿದ್ದರು. And as he would speak, for every line she would keep saying, Hallelujah, praise the Lord. ಇವರ ಪ್ರತಿ ಸಾಲಿಗೂ ಆಕೆ ಹಲ್ಲೆಲೂಯಾ ದೇವರಿಗೆ ಸ್ತೋತ್ರವಾಗಲಿ ಅನ್ನುತ್ತಿದ್ದಳು. For every single line she would say it. ಪ್ರತಿ ಸಾಲಿಗೂ ಕೂಡ ಹೀಗೆ ಹೇಳುತ್ತಿದ್ದಳು. So this pastor got very tired. ಇದರಿಂದ ಪಾಸ್ಟರ್ಗೆ ಸುಸ್ತಾಗಿ ಬಿಟ್ಟಿತು. He was patient for the first couple of weeks. ಮೊದಲ 1-2 ವಾರಗಳಲ್ಲಿ ತಾಳ್ಮೆಯಿಂದಿದ್ದರು. But then as time went by, he said, I should do something about it. ಸಮಯ ಕಳೆದಂತೆ ಇದಕ್ಕಾಗಿ ಏನಾದರೂ ಮಾಡಬೇಕು ಅಂದುಕೊಂಡರು. So one Sunday after he preached his message, after the service ended, ಒಂದು ಭಾನುವಾರ ಸಂದೇಶ ಮುಗಿದ ತರುವಾಯ he went to the lady. ಮಹಿಳೆಯ ಬಳಿಗೆ ಹೋಗಿ And silently he said, ಯಾರಿಗೂ ಕೇಳಿಸದಂತೆ ಮೆಲ್ಲನೆ ಧ್ವನಿಯಿಂದ ಹೀಗೆ ಕೇಳಿದರು. If you just keep quiet for next service, I will buy you a new pair of shoes. ಸಂದೇಶದ ಮಧ್ಯದಲ್ಲಿ ನೀವು ಏನನ್ನು ಹೇಳುತ್ತಿದ್ದರೋ ಅದನ್ನು ಹೇಳದೆ ಮೌನವಾಗಿದ್ದರೆ ನಿಮಗೆ ಒಂದು ಜೋಡಿ ಶೂಗಳನ್ನು ತೆಗೆದುಕೊಡುವೆನೋ ಅಂದರು. It is kind of distracting me when I preach my message. ನಾನು ಸಂದೇಶವನ್ನು ಕೊಡುವಾಗ ನೀವು ಹಾಗೆ ಹೇಳುವುದರಿಂದ ನನಗೆ ಅಡಚಣೆಯಾಗುತ್ತದೆ. So if you just be silent, I will buy you a new pair of shoes. ಆದ್ದರಿಂದ ನೀವು ಮೌನವಾಗಿದ್ದರೆ ನಾನು ನಿಮಗೆ ಒಂದು ಜೋಡಿ ಶೂ ತೆಗೆದುಕೊಡುತ್ತೇನೆ ಅಂದರು. It sounded like a very good present from the pastor. ಪಾಸ್ಟರ್ ಕಡೆಯಿಂದ ಒಂದು ಉತ್ತಮವಾದ ಉಡುಗೊರೆ ಅನ್ನಿಸಿತು. She said, okay, I will do that. ಸರಿ, ನಾನು ಹಾಗೆ ಮಾಡುತ್ತೇನೆ ಅಂದಳು. And the next Sunday came. ಹೀಗೆ ಮತ್ತೊಂದು ಭಾನುವಾರ ಬಂದಾಗ the pastor prepared a very good message that Sunday. ಒಂದು ಉತ್ತಮ ಸಂದೇಶವನ್ನು ಪಾಸ್ಟರ್ ತಯಾರಿಸಿ ತಂದರು. And he was very excited to deliver it on that Sunday to that congregation. ಸಭೆಗೆ ಈ ಉತ್ತಮ ಸಂದೇಶ ನೀಡಲು ಬಹಳ ಉತ್ಸುಕತೆಯಿಂದ ಬಂದರು. He said, I'm going to be very free this time. I'm going to have a good focus this time and silence so that I can deliver this very good message and finish it in peace. ಆಕೆ ಮೌನವಾಗಿರುವುದರಿಂದ ನಾನು ಮುಕ್ತನಾಗಿದ್ದೇನೆ, ಉತ್ತಮ ಗಮನ ಹರಿಸಿ ಸಂದೇಶ ನೀಡಬಹುದು, ಸಮಾಧಾನದಿಂದ ಮುಗಿಸಬಹುದು. So he started preaching. ಹೀಗೆ ಅಂದುಕೊಂಡು ಸಂದೇಶ ನೀಡಲು ಪ್ರಾರಂಭಿಸಿದರು. And he saw the lady in the crowd. ಗುಂಪಿನಲ್ಲಿ ಅದೇ ಮಹಿಳೆಯನ್ನು ನೋಡಿದರು. And she was staying silent for a while. ಸ್ವಲ್ಪ ಸಮಯದ ಕಾಲ ಆಕೆ ಮೌನವಾಗಿದ್ದಳು. She was doing all that she could. ತನ್ನಿಂದಾದಷ್ಟು ಸಾಧ್ಯವಿರುವಷ್ಟು ಮೌನವಾಗಿರಲು ಆಕೆ ಪ್ರಯತ್ನಿಸುತ್ತಾ ಇದ್ದಳು. She was like she was taking everything that was in her to be quiet. ತನ್ನಲ್ಲಿರುವುದನ್ನೆಲ್ಲ ಉಪಯೋಗಿಸಿ ಮೌನವಾಗಿರಲು ಪ್ರಯತ್ನಿಸಿದಳು. But that message was very good that Sunday morning. ಆ ಭಾನುವಾರ ಸಂದೇಶ ಬಹಳ ಉತ್ತಮವಾಗಿತ್ತು. Oh, she tried very hard to keep silent. ಮೌನವಾಗಿರಲು ಬಹಳ ಪ್ರಯತ್ನಿಸಿದಳು. But something came inside of her and she said, shoes or no shoes, hallelujah, praise the Lord. ಮತ್ತು ಉತ್ಸಾಹದಿಂದ ಶೂ ಇರಲಿ ಶೂ ಇಲ್ಲದೆ ಹೋಗಲಿ, ಹಲ್ಲೆಲೂಯಾ ದೇವರಿಗೆ ಸ್ತೋತ್ರ ಅಂದಳು. She could not stay silent. ಆಕೆಗೆ ಮೌನವಾಗಿರಲು ಸಾಧ್ಯವಾಗಲಿಲ್ಲ. That's how much the joy of the Lord was in her that she could not keep quiet. ದೇವರ ಆನಂದ ಅಷ್ಟಾಗಿ ತುಂಬಿಕೊಂಡದರಿಂದ ಮೌನವಾಗಿರಲು ಆಗಲಿಲ್ಲ. The pastor completely forgot his message. ಆ ಸಮಯದಲ್ಲಿ ಪಾಸ್ಟರ್ ಮಾತ್ರ ಸಂದೇಶವನ್ನೇ ಮರೆತು ಬಿಟ್ಟರು. He couldn't do anything. ಅವರಿಗೆ ಏನೂ ಮಾಡಲಿಕ್ಕಾಗಲಿಲ್ಲ. My dear friends, in the same way, when the joy of the Lord fills our heart, ನನ್ನ ಪ್ರಿಯ ಸ್ನೇಹಿತರೆ, ಹೀಗೆ ದೇವರ ಆನಂದ ನಮ್ಮನ್ನು ತುಂಬಿಕೊಳ್ಳುವಾಗ we will not be able to stay silent. ನಮಗೆ ಮೌನವಾಗಿರಲು ಆಗುವುದಿಲ್ಲ. When we taste and see how good God is, ನಾವು ಆತನನ್ನು ಅನುಭವ ಸವಿದು ನೋಡುವಾಗ we will never be able to keep it to ourselves. ನಮ್ಮೊಳಗೆ ಅದನ್ನು ಇಟ್ಟುಕೊಳ್ಳಲಿಕ್ಕಾಗುವುದಿಲ್ಲ. We'll be itching to tell somebody. ಇತರರಿಗೆ ಅದನ್ನು ತಿಳಿಸಲು ನಾವು ಆತುರಪಡುತ್ತೇವೆ. I have tasted God's goodness. ನಾನು ದೇವರ ಒಳ್ಳೆಯತನವನ್ನು ಅನುಭವ ಸವಿದು ನೋಡಿದ್ದೇನೆ. I want my friends to know. ನನ್ನ ಸ್ನೇಹಿತರಿಗೂ ಇದು ತಿಳಿಯಬೇಕು. I want my family to know. ನನ್ನ ಕುಟುಂಬವೂ ಇದನ್ನು ತಿಳಿಯಬೇಕು. I want my co-workers to know. ನನ್ನ ಸಹೋದ್ಯೋಗಿಗಳಿಗೂ ತಿಳಿಯಬೇಕು. That is because God has created us in that way. ಅಂತ ರೀತಿಯಲ್ಲಿಯೇ ನಮ್ಮನ್ನು ದೇವರು ಸೃಷ್ಟಿ ಮಾಡಿದ್ದಾನೆ. To tell of His goodness. ಆತನ ಒಳ್ಳೆಯತನವನ್ನು ಪ್ರಚಾರಪಡಿಸುವಂತೆ. To shew forth His praise. ಆತನ ಸ್ತೋತ್ರಗಳನ್ನು ಪ್ರಚಾರಪಡಿಸುವಂತೆ. Yes. ಹೌದು. Sometimes we may lock it to inside of us and never say it out. ಅನೇಕ ಆವರ್ತಿ ಬಾಯಿಗೆ ಬೀಗ ಹಾಕಿ ಹೇಳದೆ ಕುಳಿತುಕೊಳ್ಳಬಹುದು. That means we need to taste Him even more. ಹೀಗಿರುವುದಾದರೆ ನಾವು ಇನ್ನೂ ಅನುಭವಿಸಬೇಕು, ಆತನನ್ನು ನೋಡಬೇಕು. Know about Jesus even more. ಯೇಸುವಿನ ಬಗ್ಗೆ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳಬೇಕು. How do we do that? ಇದನ್ನು ಹೇಗೆ ಮಾಡಬಹುದು? Can anybody tell me how do we learn about Jesus? ನಾವು ಯೇಸುವಿನ ಬಗ್ಗೆ ಹೇಗೆ ಕಲಿತುಕೊಳ್ಳಬಹುದು ಹೇಳಬಹುದೇ?
Read the Bible. ಸತ್ಯವೇದವನ್ನು ಓದಬೇಕು. And pray every day. ಪ್ರತಿದಿನ ಪ್ರಾರ್ಥಿಸಬೇಕು. God speaks to us through His word. ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತನಾಡುತ್ತಾನೆ. Every answer to our problem is in His word. ಪ್ರತಿಯೊಂದು ತೊಂದರೆಗಳಿಗೆ ಪರಿಹಾರ ಆತನ ವಾಕ್ಯದಲ್ಲಿದೆ. When you read about Him every day, ನೀವು ಆತನ ಬಗ್ಗೆ ಪ್ರತಿದಿನ ಓದುವಾಗ, and when you live according to His word every day, ಮತ್ತು ಆತನ ವಾಕ್ಯದ ಪ್ರಕಾರ ನೀವು ಜೀವಿಸುವಾಗ, you will see His goodness in your life. ಆತನ ಒಳ್ಳೆಯತನವನ್ನು ನಿಮ್ಮ ಜೀವಿತದಲ್ಲಿ ಕಂಡುಕೊಳ್ಳುವಿರಿ. You will know that He cares for you. ಆತನು ನಿಮಗೋಸ್ಕರ ಕಾಳಜಿ ವಹಿಸುವುದನ್ನು ತಿಳಿದುಕೊಳ್ಳುವಿರಿ. Just like how He fed the Israelites, ಆತನು ಇಸ್ರಾಯೇಲ್ಯರ ಕಾಳಜಿ ವಹಿಸಿದಂತೆ He will feed you. ಆತನು ನಿಮಗೂ ಆಹಾರ ನೀಡುವನು. He will provide for you. ಆತನು ನಿಮಗೆ ಒದಗಿಸುವನು. Just as He gave His peace and His deliverance, ತನ್ನ ಸಮಾಧಾನವನ್ನು ಬಿಡುಗಡೆಯನ್ನು ಇತ್ತಂತೆ, and His healing to the people in the Bible, ಸತ್ಯವೇದದಲ್ಲಿ ಅನೇಕರಿಗೆ ಸ್ವಸ್ಥತೆ ನೀಡಿದಂತೆ He will give it to you. ನಿಮಗೂ ಕೊಡುವನು. So we need to learn about His ways through His word to recognize who He is. ಆತನು ಎಂತವನಾಗಿದ್ದಾನೆ, ಮಾರ್ಗಗಳೇನು ಎಂದು ತಿಳಿಯಲು ಸತ್ಯವೇದ ಓದಬೇಕು. That is how we know and recognize who God is in our life. ಹೀಗೆ ಮಾಡುವುದರಿಂದ ನಮ್ಮ ಜೀವಿತದಲ್ಲಿ ಆತನು ಏನಾಗಿದ್ದಾನೆ ಎಂಬುದಾಗಿ ಕಂಡುಕೊಳ್ಳಬಹುದು. So how do we offer ourselves to this kind of worship? ಇಂಥ ಆರಾಧನೆಗೋಸ್ಕರ ನಮ್ಮನ್ನು ಸಮರ್ಪಿಸಿಕೊಳ್ಳುವುದು ಹೇಗೆ? How do we prepare ourselves to show forth His praise? ಆತನ ಸ್ತೋತ್ರಗಳನ್ನು ಪ್ರಚಾರಪಡಿಸುವುದಕ್ಕಾಗಿ ಸಿದ್ಧವಾಗುವುದು ಹೇಗೆ? We see in Romans 12:1, ನಾವು ರೋಮಾಪುರ 12:1 ಹೀಗೆ ನೋಡುತ್ತೇವೆ, to offer our bodies as a living sacrifice. ನೀವು ನಿಮ್ಮ ನಿಮ್ಮ ದೇಹಗಳನ್ನು ಸಜೀವ ಯಜ್ಞವನ್ನಾಗಿ ಅರ್ಪಿಸಿರಿ ಅನ್ನುತ್ತದೆ. Holy and pleasing to God. ಪರಿಶುದ್ಧವಾಗಿರುವ ಮೆಚ್ಚುಗೆಯಾಗಿರುವ ಯಜ್ಞವನ್ನಾಗಿ ಅರ್ಪಿಸಿರಿ. We see that this is your true and proper worship. ಇದೇ ನಿಜವಾದ ಮತ್ತು ಸರಿಯಾದ ಆರಾಧನೆಯಾಗಿದೆ. We learn about how to honor God in the word of God. ದೇವರನ್ನು ಹೇಗೆ ಗೌರವಿಸಬೇಕು ಎಂಬುದಾಗಿ ವಾಕ್ಯದಲ್ಲಿ ಬರೆದಿರುವುದನ್ನು ನೋಡುತ್ತೇವೆ. It is the guidebook for our life. ಇದೊಂದು ನಮ್ಮ ಜೀವಿತಕ್ಕೆ ಮಾರ್ಗದರ್ಶಿ ಪುಸ್ತಕವಿದ್ದಂತೆ. To live a holy life pleasing to God. ಪರಿಶುದ್ಧವಾಗಿರುವ ಆತನಿಗೆ ಮೆಚ್ಚುಗೆಯಾಗುವ ಜೀವಿತವನ್ನು ಜೀವಿಸಲು. Firstly, to honor Him with our words, our actions and our life. ಮೊದಲನೆಯದಾಗಿ ನಮ್ಮ ಮಾತುಗಳಿಂದ ಮತ್ತು ಕ್ರಿಯೆಗಳಿಂದ ಆತನನ್ನು ಗೌರವಿಸುವಂತಾತು. When we talk to our friends, do we think about the words that we use? ನಾವು ಸ್ನೇಹಿತರೊಂದಿಗೆ ಮಾತನಾಡುವಾಗ ಹೇಗೆ ಮಾತನಾಡಬೇಕು ಎಂಬುದಾಗಿ ಯೋಚಿಸುತ್ತೇವಾ? Do we talk about others and hurt them through our words? ಬೇರೆಯವರ ಬಗ್ಗೆ ಮಾತನಾಡಿ ಅವರನ್ನು ನೋಯಿಸುತ್ತೇವಾ? Are our thoughts prideful? ಜಂಬದಿಂದ ತುಂಬಿದ ಮಾತುಗಳು ನಮ್ಮದಾಗಿದೆಯೋ? Are our words pure? ಶುದ್ಧವಾದ ಮಾತುಗಳನ್ನೇ ಆಡುತ್ತೇವೋ? Are our actions pleasing to God? ನಮ್ಮ ಕ್ರಿಯೆಗಳು ದೇವರಿಗೆ ಮೆಚ್ಚುಗೆಯಾದವುಗಳೋ? Even the things that we do in secret. ನಾವು ರಹಸ್ಯವಾಗಿ ಮಾಡುವ ಕಾರ್ಯಗಳು ಕೂಡ. God is always watching over us. ದೇವರು ನಮ್ಮನ್ನು ಸದಾ ನೋಡುತ್ತಿದ್ದಾನೆ. So we must honor God in everything. ಆದ್ದರಿಂದ ಎಲ್ಲಾ ವಿಷಯಗಳಲ್ಲಿಯೂ ನಾವು ಆತನಿಗೆ ಗೌರವ ಸಲ್ಲಿಸಬೇಕು. Secondly, it's to take care of ourselves. ಎರಡನೆಯದಾಗಿ ನಮ್ಮ ಬಗ್ಗೆ ಕಾಳಜಿ. Because it is the temple of the Holy Spirit. ಯಾಕಂದರೆ ಇದು ದೇವರ ಆಲಯ. Do we keep our body clean? ನಾವು ನಮ್ಮ ದೇಹವನ್ನು ಶುದ್ಧವಾಗಿರಿಸುತ್ತೇವೋ? Do we keep our body healthy? ನಮ್ಮ ದೇಹವನ್ನು ಆರೋಗ್ಯದಲ್ಲಿರಿಸುತ್ತೇವೋ? Do we get enough sleep? ಸರಿಯಾಗಿ ನಿದ್ರೆ ಮಾಡುತ್ತೇವೋ? All those things matter. ಇವೆಲ್ಲ ಗಮನ ಹರಿಸಬೇಕಾದ ವಿಷಯಗಳು. It may be an ordinary thing for us. ನಮಗೆ ಇದು ಸಾಮಾನ್ಯ ವಿಷಯವಾಗಿರಬಹುದು. But when we take care of our body, it is an action of worship. ನಾವು ದೇಹವನ್ನು ಕಾಯ್ದುಕೊಂಡರೆ ಇದು ಕೂಡ ಒಂದು ರೀತಿಯ ಆರಾಧನೆಯ ಕ್ರಿಯೆಯಾಗಿದೆ. Because we are taking care of the place where God resides. ಯಾಕಂದರೆ ದೇವರು ವಾಸಿಸುವ ಸ್ಥಳದ ಬಗ್ಗೆ ಕಾಳಜಿ ವಹಿಸುತ್ತಿದ್ದೇವೆ. He lives in your heart, doesn't He? ನಿಮ್ಮ ಹೃದಯದಲ್ಲಿ ಆತನಿದ್ದಾನೆ ಅಲ್ಲವೋ? So we must take care of our bodies. ಆದ್ದರಿಂದ ನಮ್ಮ ದೇಹದ ಬಗ್ಗೆ ನಾವು ಗಮನ ಹರಿಸಬೇಕು, ಕಾಳಜಿ ವಹಿಸಬೇಕು. Take care of our mind. ನಮ್ಮ ಮನಸ್ಸಿನ ಬಗ್ಗೆಯೂ ಕಾಳಜಿ ವಹಿಸಬೇಕು. Take care of our heart. ನಮ್ಮ ಹೃದಯದ ಬಗ್ಗೆಯೂ ಕಾಳಜಿ ವಹಿಸಬೇಕು. Are we letting pride take over our heart? ಜಂಬವು ನಮ್ಮ ಹೃದಯವನ್ನು ಆವರಿಸುವಂತೆ ಮಾಡಿದ್ದೇವೋ? Are we allowing anger to control us? ಸಿಟ್ಟು ನಮ್ಮನ್ನು ಆಳುವಂತೆ ನಾವು ಮಾಡಿದ್ದೇವೋ? We should think about that. ಇದರ ಬಗ್ಗೆ ಆಲೋಚಿಸಬೇಕಾಗುತ್ತದೆ. Because all those contribute to us worshiping God. ಇವೆಲ್ಲ ಆರಾಧನೆಯ ಕಡೆಗೆ ಕೊಡುಗೆಯಾಗಿ ಬರುತ್ತದೆ.
keeping our minds, our hearts and our bodies pleasing to God. ನಮ್ಮ ಹೃದಯವನ್ನು, ಮನಸ್ಸನ್ನು, ದೇಹವನ್ನು ಆತನಿಗೆ ಮೆಚ್ಚುಗೆಯಾಗುವಂತೆ ಇಟ್ಟುಕೊಳ್ಳುವಂತದ್ದು. Thirdly, a way to worship God is to serve others. ಆತನನ್ನು ಆರಾಧಿಸುವ ಮೂರನೆಯ ವಿಧಾನ ಇತರರ ಸೇವೆ ಮಾಡುವಂತದ್ದು. Taking care of our loved ones. ನಮ್ಮ ಪ್ರೀತಿ ಪಾತ್ರರನ್ನು ನೋಡಿಕೊಳ್ಳುವಂತದ್ದು. Taking care of the poor. ಬಡವರ ಬಗ್ಗೆ ಕಾಳಜಿ ವಹಿಸುವಂತದ್ದು. Taking time to spend time with the people in need. ಅವಶ್ಯಕತೆ ಇರುವ ಜನರೊಂದಿಗೆ ಸಮಯವನ್ನು ಕಳೆಯುವಂತದ್ದು. Not only caring for ourselves, ನಮ್ಮ ಬಗ್ಗೆ ಮಾತ್ರ ಕಾಳಜಿ ವಹಿಸದೆ, but sharing God's love with others also. ಆತನ ಪ್ರೀತಿಯನ್ನು ಇತರರೊಂದಿಗೂ ಹಂಚಿಕೊಳ್ಳಬೇಕು. So let us start now. ಆದ್ದರಿಂದ ಈಗಲೇ ಪ್ರಾರಂಭಿಸುವ. Let us start honoring God now. ಆತನನ್ನು ಗೌರವಿಸಲು ಈಗಲೇ ಪ್ರಾರಂಭಿಸುವ. People will see a difference in your life. ನಿಮ್ಮ ಜೀವಿತದಲ್ಲಾದ ವ್ಯತ್ಯಾಸವನ್ನು ಜನರು ಕಂಡುಕೊಳ್ಳುವರು. Shall we stand up and give our lives to Jesus now? ಎದ್ದು ನಿಂತವರಾಗಿ ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ಆತನಿಗೆ ಅರ್ಪಿಸುವ. Lord, from today, ಈರೋಸು let our hearts be turned into a vessel of worship for you. ನಮ್ಮ ಹೃದಯವು ನಿನಗಾಗಿ ಆರಾಧನೆಯ ಪಾತ್ರೆಯಾಗಲಿ. Every word that we speak, ನಾವು ಮಾತಾಡುವ ಪ್ರತಿ ಮಾತು, every thought that we think, ನಾವು ಯೋಚಿಸುವುದೆಲ್ಲವೂ, every action that we do, Lord, ನಮ್ಮ ಎಲ್ಲ ಕ್ರಿಯೆಗಳು, let it honor you. ಅದು ನಿನ್ನನ್ನು ಗೌರವ ಪಡಿಸುವುದಾಗಿರಲಿ. Help us to take care of our body. ನಮ್ಮ ದೇಹದ ಬಗ್ಗೆ ನಾವು ಕಾಳಜಿ ವಹಿಸುವಂತೆ ಮಾಡು. Live healthy with your strength, Lord. ನಿನ್ನ ಶಕ್ತಿಯೊಂದಿಗೆ ಆರೋಗ್ಯವಂತರಾಗಿರುವಂತೆ ಮಾಡು. And worship you, Lord. ಹೀಗೆ ನಿನ್ನನ್ನು ಆರಾಧಿಸುವಂತೆ. Lord, help us to take care of others with all our strength. ನಮ್ಮ ಸಂಪೂರ್ಣ ಶಕ್ತಿಯಿಂದ ಇತರರ ಬಗ್ಗೆಯೂ ಕಾಳಜಿ ವಹಿಸುವಂತೆ. And worship you, Lord. ಹೀಗೆ ನಿನ್ನನ್ನು ಆರಾಧಿಸುವಂತೆ. Help us to follow your calling upon our lives. ಹೀಗೆ ನೀನು ಕರೆದ ಉದ್ದೇಶವನ್ನು ನಮ್ಮ ಜೀವಿತದಲ್ಲಿ ನೆರವೇರಿಸುವಂತೆ. Follow your will for our life. ನಿನ್ನ ಚಿತ್ತವನ್ನು ನಾವು ಹಿಂಬಾಲಿಸಿಕೊಂಡು ಹೋಗುವಂತೆ. And do your purpose and worship you, Lord. ನಿನ್ನ ಉದ್ದೇಶವನ್ನು ಪೂರೈಸುತ್ತಾ ನಿನ್ನನ್ನು ಆರಾಧಿಸುವಂತೆ. Help us to live every day to be grateful to you. ಪ್ರತಿದಿನ ನಿನಗೆ ಕೃತಜ್ಞರಾಗಿ ಜೀವಿಸುವಂತೆ ನಮಗೆ ಸಹಾಯ ಮಾಡು. Thank you, Lord, for your wonderful presence. ನಿನ್ನ ಉತ್ತಮ ಪ್ರಸನ್ನತೆಗಾಗಿ ಸ್ತೋತ್ರ. And for blessing your children, Lord. ಮತ್ತು ನಿನ್ನ ಮಕ್ಕಳನ್ನು ಆಶೀರ್ವದಿಸಿದ್ದಕ್ಕಾಗಿ. And for multiplying them. ಅವರನ್ನು ಅಭಿವೃದ್ಧಿಪಡಿಸುವುದಕ್ಕಾಗಿ. We receive it in the name of Jesus. ಯೇಸುವಿನ ನಾಮದಲ್ಲಿ ಸ್ವೀಕರಿಸಿರಿ. Amen. ಆಮೆನ್.